ಸನ್ಮಾನ್ಯ ಅಧ್ಯಕ್ಷರೇ, ಈ ನಿಲುವಳಿ ಸೂಚನೆಯನ್ನ ನಾವು ಕೊಟ್ಟಿದ್ದೀನಿ. ನೀವು ಸಾಮಾನ್ಯವಾಗಿ ನಿಲುವಳಿ ಸೂಚನೆಗಳು ಬಂದಾಗ ಇಮಿಡಿಯೇಟ್ ಆಗಿ ತಾವು ಅದಕ್ಕೆ ಮೊದಲೇ ನಾನು ಪ್ರಾಸ್ತಾವಿಕ ಮೊನ್ನೆನೂ ಹಾಗೆ ಮಾಡಿದ್ದೀನಿ. ನೀವು ಅದನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಬಿಡಿ. ಯಾವ್ದೋ ಒತ್ತಡ ಇರ್ತದೆ, ಸರ್ಕಾರದ ಒತ್ತಡ ಇರ್ತದೆ, ಸರ್ಕಾರದ ಒತ್ತಡ ಇರ್ತದೆ ಅಂತ ಯಾವ್ದಾನ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಬೇಕಾದ್ರೆ ಜನರಲ್ ಆಗಿ ಜನರ ಸಮಸ್ಯೆಗೆ ಸಂಬಂಧಪಟ್ಟಿದ್ದು ಯಾವ್ದೋ ಪೊಲಿಟಿಕಲ್ ಇದ್ರೆ ನೀವು ಸ್ವಲ್ಪ ಆ ಕಡೆ ವಾಲಿದ್ರೂ ಪರವಾಗಿಲ್ಲ. ಜನರ ಸಮಸ್ಯೆ ಇರೋದನ್ನ ಈ ಕಡೆ ವಾಲ್ಬೇಕು ನೀವು. ಅಂತ ನಿಮಿಷ ಆದ್ರೂ ಈಗ ಕ್ವಶನ್ ಅವರ್ ಆಯ್ತು, ನಾವು ಅರ್ಧ ಗಂಟೆ ಚರ್ಚೆ ಮಾಡಿದ್ರಿ. ನಿಲುವಳಿ ಅನ್ನೋದು ಇದು ಪ್ರಮುಖ ಒಂದು ವಿಚಾರ ಮತ್ತೆ ಅಸ್ತ್ರ. ಜನಸಾಮಾನ್ಯರದೇ ಹಾಕ್ಬೇಕು ಅನ್ನೋದು ಇರೋದು. ಅದರಿಂದ ಅಟ್ಲೀಸ್ಟ್ ಮಣ್ಣೆ ಮಾಡಕ್ಕೆ ಒಂದು 10 ನಿಮಿಷ ಕೊಟ್ಬಿಟ್ಟು, 10 ನಿಮಿಷ ಸಾಕು, ಅದು 9 ನಿಮಿಷಕ್ಕೂ ನಿಲ್ಸಿದ್ರು ಪರವಾಗಿಲ್ಲ. ಮಾಡಿಕೊಟ್ರೆ ಆಮೇಲೆ ಚೇಂಜ್ ಮಾಡಿದ್ರೆ ಒಳ್ಳೇದು. ನಿಮ್ಗೂ ಒಂದು ಗೌರವ, ನಮಗೂ ಒಂದು ಗೌರವ. ಇಲ್ಲಾಂದ್ರೆ ಮಾಡಿದ ತಕ್ಷಣ ನಾನು ಇನ್ನ ಪ್ರಾರಂಭ ಅಂದ ತಕ್ಷಣ ನೀವು ಕನ್ವರ್ಟ್ ಮಾಡ್ಬಿಟ್ರೆ ನನ್ನ ಕತೆ ಏನು ಅಂತ 5 ಮಿನಿಟ್ಸ್ ಅಲ್ಲಿ ಮುಗಿಸಿ ಮತ್ತೆ ಬೇಕು. ಅಧ್ಯಕ್ಷರೇ, ತಾವು ಇವತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ರಿ. ಇಲ್ಲಿ ಆರೋಗ್ಯ ಸಚಿವರು ಆರೋಗ್ಯವಾಗಿದ್ದಾರೆ, ಇಲಾಖೆ ಅನಾರೋಗ್ಯ ಆಗ್ಬಿಟ್ಟಿದೆ. ಆರೋಗ್ಯ ಸಚಿವರು ಆರೋಗ್ಯ ಆಗಿದ್ದಾರೆ, ಇಲಾಖೆ ಅನಾರೋಗ್ಯ ಆಗಿದೆ. ಸಚಿವರಿಗೆ ಎಲ್ಲಿ ಬೇಕಾದ್ರೂ ಔಷಧಿ ಸಿಗ್ತೈತೆ ಪ್ರೈವೇಟ್ ಅಲ್ಲಿ, ಬಡವರಿಗೆ ಯಾವುದೇ ರೀತಿಯ ಔಷಧಿಗಳು ಸಿಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ವೈದ್ಯರ ಪ್ರತಿಭಟನೆ ಪ್ರಾರಂಭ ಆಯಿತು. ಮೊನ್ನೆ ಹೋಗಿ ಏನೋ ತಾತ್ಕಾಲಿಕ ಒಂದು ಸಂಧಾನ ಮಾಡಿ ಅಲ್ಲಿ ನಿಲ್ಲಿಸಿದ್ದಾರೆ. ಇವತ್ತು ಔಷಧಿಗಳ ಕೊರತೆಯಿಂದ ಇಡೀ ರಾಜ್ಯದಲ್ಲಿ ಜನ ಒಂದು ರೀತಿ ಸಮಸ್ಯೆಗೆ ಬಂದಿರತಕ್ಕಂಥದ್ದು ಇದೆ. ಅಧ್ಯಕ್ಷರೇ, ಇದನ್ನ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಅಧ್ಯಕ್ಷರೇ, ನನ್ನ ಹತ್ರ ಲಿಸ್ಟ್ ಇದೆ. ಅಧ್ಯಕ್ಷರೇ, ತಗೊಂಡು ಇಂದನಪ್ಪ, ಅಣ್ಣ ಕೊಡು. ಡೀಟೈಲ್ ಇಲ್ಲ, ಕೊಟ್ಟಿರೋದೇ 10 ನಿಮಿಷ ಕೊಟ್ಟಿದ್ದಾರೆ. ಈಗ ನೀವು ಲೇಟ್ ಆಗಿ ಬಂದಿರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಸಭಾಧ್ಯಕ್ಷರೇ, ನಮ್ಮ ಒತ್ತಾಯ ನಾಯಕರ ಅವರು ಬರಕ್ ಮುಂಚೆ 10 ನಿಮಿಷದೊಳಗಡೆ ಮುಗಿಸಿ ಅಂತ ಹೇಳಿ 5 ನಿಮಿಷ 9 ನಿಮಿಷ ಅಂತ ಹೇಳಿದ್ರು. ಆಯ್ತು, 5 ನಿಮಿಷ ಒಂದೇ ಸಲ ತಾವು ಎಲ್ಲ ಚರ್ಚೆ ತಗೊಂಡ್ಬಿಡೋಣ. ಇಲ್ಲ, ಅದು ತೀರ್ಮಾನ ಅವ್ರದ್ದು, ನಿಲುವಳಿನ ಅಥವಾ 6ನೇ ನಿಮಿಷಕ್ಕೆ ಬೆಲ್ ಹೊಡೆದ್ಬಿಡಿ, ಶುರು ಮಾಡಿ 5 ನಿಮಿಷ ಅಂತ. 3 ನಿಮಿಷ ಅವೆಲ್ಲ ಇಲ್ಲ, ಈಗ ಅವರೆಲ್ಲ ಎದುರೆಲ್ಲ ಇಲ್ಲ ಈಗ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಯಾಕೆಂದ್ರೆ ನಾನು ಹೇಳ್ತಾ ಇಲ್ಲ, ಮಾನ್ಯ ಅಧ್ಯಕ್ಷರೇ, ಅವರ ಒಂದು ನಿಲುವಳಿ ಸೂಚನೆ ಪ್ರಥಮ ಸೆಂಟೆನ್ಸೇ ತಪ್ಪಿದೆ. ಈಗ ನಮ್ಮ ತಪ್ಪೇನಿದೆ ಭಾಷಣದಲ್ಲಿ ಹೇಳಿದ್ರೆ 24% ಕಮ್ಮಿ ಆಗಿದೆ ಈ ಸಲ ಬಾಣಂತಿಯರು ಸಾವು ಅಂತ. ನಿಮ್ಮ ಪ್ರಥಮ ಲೈನೇ ಕೂಡ ಪೂರ್ತಿ ಮಾಹಿತಿ ತಪ್ಪಿದೆ ಅಂತ ನೀವು ಅಲ್ಲೇ ಅದನ್ನ ಸರ್ ಮಾಡಿ. ನೀವು ಮಾತಾಡುವಾಗ ಅದಕ್ಕೆ ಇಲ್ಲಿಂದ ಶುರು ಮಾಡಿ 5 ನಿಮಿಷ. ಹೌದೌದು, ಅವ್ರೆದ್ರೆ ಅದು ಕಟ್ಟೋದು. ಇಲ್ಲ ಅಧ್ಯಕ್ಷರೇ, ನಾನು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀನಿ. 270 PSCಗಳನ್ನ ಸ್ಟಾಪ್ ಮಾಡುವಂತದಕ್ಕೆ ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ನೆನ್ನೆನೂ ಕೂಡ ಚರ್ಚೆ ಆಯ್ತು, ಡಾಕ್ಟರ್ಗಳನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಇಡೀ ರಾಜ್ಯದಲ್ಲಿ ಆ PSCಗಳಲ್ಲಿ, ಆ ಹಳ್ಳಿಗಳಲ್ಲಿ ಒಂದ್ ರೀತಿ ಹಾಹಾಕಾರ ಈಗ ಜನಕ್ಕೆ. ಒಂದ್ ಕಡೆ ಮೆಡಿಸಿನ್ ಸಿಗ್ತಾ ಇಲ್ಲ, ಒಂದ್ ಕಡೆ ಡಾಕ್ಟರ್ ಸಿಗ್ತಾ ಇಲ್ಲ. ಮುಚ್ಚುವಂತ ಕೆಲಸವನ್ನ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇದನ್ನ ನಾನು ಅಧ್ಯಕ್ಷರೇ, ನಾನು ಹೇಳೋದು, ಯಾರು ಇಲಾಖೆಯನ್ನ ನೋಡ್ತಾ ಇದ್ದಾರೋ ಡಾಕ್ಟರ್ಸು, ಅವ್ರು ಹೇಳಿದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯದಲ್ಲಿ ಔಷಧೋಪಚಾರ ದೊರೆಯದೆ ಪರದಾಡುವಂತಾಗಿದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೂ ಸರಿಪಡಿಸುವುದಿಲ್ಲ. ಇದರಿಂದ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗುತ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾರು ಹೇಳ್ತಾ ಇರೋದು? ಡಾಕ್ಟರ್ಗಳಲ್ಲಿ ಕೆಲಸ ಮಾಡುವಂತ
ಫಿಸಿಷಿಯನ್ಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರೇ ಹೇಳ್ತಾ ಇದ್ದಾರೆ ಸರಿ ಇಲ್ಲ, ಇಲ್ಲಿ ಮೆಡಿಸಿನ್ಸ್ ಕೊಡ್ತಾ ಇಲ್ಲ, ರೋಗಿಗಳ ಜೊತೆ ನಮ್ಮ ನಿತ್ಯ ಸಂಘರ್ಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಇದು ಇವೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಡಾಕ್ಟರ್ಗಳ ಕೊರತೆಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ರಿ. ಅದೇ ರೀತಿ ಬಾಣಂತಿಯರ ಸಾವು ಇರ್ಬೋದು, ಕಳೆದ ವಿಧಾನಸಭೆಯಲ್ಲೂ ನಾವು ಪ್ರಸ್ತಾವ ಮಾಡಿದ್ರಿ. ಇವರೇನೋ ಅಂಕಿಅಂಶ ಹೇಳ್ತಾ ಇದ್ದಾರೆ, ನಾನು ಅಂಕಿಅಂಶ ತರಿಸಿದ್ದೀನಿ, ಡೆಲ್ಲಿಯಿಂದಾನೇ ತರಿಸಿದ್ದೀನಿ. ಇವ್ರ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ನೆನ್ನೆನೂ ಹೇಳಿದ್ರು ಡಿ ಕೆ ಶಿವಕುಮಾರ್, ನಮ್ಮ ಪರ್ಫಾರ್ಮೆನ್ಸ್ ಹಂಗಿದೆ ಅಂತ, ಅದನ್ನು ಕೂಡ ತರಿಸಿದ್ದೀನಿ. ಅದರಿಂದ ನಮಗೆ ಇವತ್ತು ಬೇಕಾಗಿರೋದು ಈ ಒಂದು ಇದನ್ನ ನೀವು ಅವಿಶ್ವಾಸ 60ಯಲ್ಲೇ ನೀವು ತಗೊಬೇಕು. ಈಗ 60ಯಲ್ಲಿ ತಗೊಂಡ್ರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟಂಗ ನೋಡಿ. ಅದು ನಾರ್ಮಲ್ ಚರ್ಚೆ ಕನ್ವರ್ಟ್ ಮಾಡ್ಬಿಟ್ರೆ ನಿಮ್ಗೂ ಏನು ಇರಲ್ಲ, ನಮಗೂ ಏನು ಇರಲ್ಲ. ಒಂದ್ ರೀತಿ ಕರೆಕ್ಟ್ ಮೆಡಿಕಲ್ ಎಮರ್ಜೆನ್ಸಿ ಸಂಪೂರ್ಣ ಶಿಕ್ಷಣ ಇಲ್ಲ, ಆರೋಗ್ಯ ಅಂದ್ರೆ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ಲ, ಡಾಕ್ಟರ್ಗಳಿಲ್ಲ. ಅದರಿಂದ ನೀವು 60 ಆಗಿ ತಗೊಬೇಕು ಅಂತ ವಿನಂತಿ. ಈಗ ಹೇಳ್ತಾರೆ ಈಗ ಒಂದ್ ಸೆಕೆಂಡ್ ಕೇಳಿ. 2 ನಿಮಿಷ ನಮ್ಗೆ ಅಲ್ಲ ಒಂದು ಸಭಾಧ್ಯಕ್ಷರೇ, ಇವತ್ತು ಆರೋಗ್ಯ ವ್ಯವಸ್ಥೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಇವತ್ತು ನೋಡಿ ಡಾಕ್ಟರ್ ಶಾರ್ಟೇಜ್ ಮತ್ತೆ ಚರ್ಚೆ ಮಾಡೋ ಆಂಬುಲೆನ್ಸ್ ಇಂದ ಹಿಡಿದು ಒಂದ್ ಸೆಕೆಂಡ್ ಈಗ ಚರ್ಚೆ ಇನ್ವೆಸ್ಟಿಗೇಷನ್ ಅಶ್ವ ಒಂದ್ ಸೆಕೆಂಡ್ ಒಟ್ಟಾರೆ ಒಂದ್ ಸೆಕೆಂಡ್ ಈಗ ಅರ್ಜೆಂಟ್ ಯಾಕೆ ಮಧ್ಯಾಹ್ನ ಕೊಡ್ತೀರಾ? ಈಗ ಒಂದ್ ಸೆಕೆಂಡ್ ಮಧ್ಯಾಹ್ನ ಅಲ್ಲ ಒಂದ್ ಸೆಕೆಂಡ್ ಈಗ ವಿಚಾರ ಅಂತ ಹೇಳಿದ್ರೆ ಇದೀಗ ನಿಮ್ಮ ಇದರಲ್ಲಿ ನಿಲುವಳಿ ಸೂಚನೆ ಬರುವುದಿಲ್ಲ ಒಂದು ಇದರಲ್ಲಿ. ಈಗ ನಿಮ್ಗೆ ಅಗತ್ಯ ಆದ ವಿಚಾರ ತಾವು ಹೇಳ್ತೀರಿ. ಈ ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ಇದರಲ್ಲಿ ಡೀಟೇಲ್ ಆಗಿ ನಿಮ್ಗೆಲ್ಲ ಕೂಡ ಚರ್ಚೆ ಮಾಡಬಹುದು. ಅದಲ್ಲ ಹಾಗೆ ಬೇಕಾದ್ರೆ ನಾವು 69 ಕನ್ವರ್ಟ್ ಮಾಡಿ ನಿಮ್ಗೆ ಅವಕಾಶ ಕೊಡುವ. 69 ಕನ್ವರ್ಷನ್ ಬೇಡ ಅಂತ ನಮ್ದು ಒತ್ತಾಯ ಏನು ಅಂದ್ರೆ, ಚರ್ಚೆಗೆ ನಾನು ನೆನ್ನೆನೇ ನೋಡ್ತಾ ಇದ್ದೀನಿ, ಜನರಲ್ ಚರ್ಚೆ ಅವಶ್ಯಕತೆ ಏನಿದೆ ಅಂತ ನೆನ್ನೆ ವಿರೋಧ ಪಕ್ಷ ನಾಯಕರೇ ಗೊತ್ತಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾದ್ರೆ ನಿಲುವಳಿ ಸೂಚನೆನೇ ಒಳ್ಳೇದು, ಮತ್ತೆ ಉತ್ತರನೂ ಕೂಡ ಬರ್ತದೆ. ಇಲ್ಲ ಅಂದ್ರೆ ಜನರಲ್ ಆಗಿ ಸಿಎಂ ಅವರು ಅವ್ರಿಗೆ ಬೇಕಾಗಿದ್ದು ತಗೊಂತಾರೆ, ಕೊಟ್ಬಿಡ್ತಾರೆ, ಹೊರಟೋಗ್ತಾರೆ, ಜೈ ಅನ್ಬಿಡ್ತಾರೆ. ವಿರೋಧ ಪಕ್ಷ ಬಗ್ಗೆನೇ ಪ್ರತ್ಯೇಕ ಚರ್ಚೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನಾವು 69 ಚರ್ಚೆ ಬಯಸ್ತೇನೆ, ಪ್ರತ್ಯೇಕ ಚರ್ಚೆನೇ ಆಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.